ಫೆಬ್ರವರಿ 1 ಸಂಡೇ ಎಲ್ಲ ರಜೆ ಇರುತ್ತೆ. ಸರ್ಕಾರಿ ಕಚೇರಿಗಳಿಂದ ಹಿಡಿದು ಷೇರು ಮಾರ್ಕೆಟ್ವರೆಗೂ ಹಾಲಿಡೇ ಇರುತ್ತೆ ಅಂತ ಬಹುತೇಕರು ಅಂದ್ಕೊಂಡಿರ್ತಾರೆ. ಆದರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1 ಅಂದರೆ ಇದೇ ಭಾನುವಾರ ಯೂನಿಯನ್ ಬಜೆಟ್ ಮಂಡಿಸ್ತಿರೋದ್ರಿಂದ ಈ ಸಂಡೇ ಚಟುವಟಿಕೆಯಿಂದ ಕೂಡಿರುತ್ತೆ. ಬಜೆಟ್ನಲ್ಲಿ ನಿರ್ಮಲಾ ಮಾಡುವ ಘೋಷಣೆಗಳ ಮೇಲೆ ದೇಶದ ಜನರ ಗಮನ ನೆಟ್ಟಿದೆ. ವೀಕೆಂಡ್ನಲ್ಲಿ 2 ದಿನ ರಜೆ ಇರುತ್ತಿದ್ದ ಷೇರುಪೇಟೆ ಈ ಬಾರಿ ಭಾನುವಾರ ಓಪನ್ ಆಗಿರುತ್ತೆ. ಬಜೆಟ್ನಲ್ಲಿನ ಅಂಶಗಳಿಗೆ ಷೇರುಪೇಟೆ ರಿಯಾಕ್ಟ್ ಮಾಡೋದ್ರಿಂದ ಭಾನುವಾರ ಯಾವ ದಿಕ್ಕಿನಲ್ಲಿ ಮಾರ್ಕೆಟ್ ಸಾಗಲಿದೆ ಅನ್ನೋ ಕುತೂಹಲ ನೆಟ್ಟಿದೆ. ಒಂದೆಡೆ ಕಮಾಡಿಟಿ ಮಾರ್ಕೆಟ್ನಲ್ಲಿ ಶುಕ್ರವಾರ ಡಾಲರ್ ಎದುರು ಚಿನ್ನ ಹಾಗೂ ಬೆಳ್ಳಿ ಹಿಂದೆಂದೂ ಕಂಡರಿಯದಷ್ಟು ಕುಸಿತವನ್ನು ಕಂಡಿದ್ರೆ, ಭಾರತದಲ್ಲಿ ಬೆಳ್ಳಿ ಬೆಲೆ 40,000 ಮತ್ತು ಚಿನ್ನ 9,545 ರೂಪಾಯಿ ಕುಸಿದಿದೆ. ಅಂದರೆ 1 kg ಬೆಳ್ಳಿ ಬೆಲೆ 3,39,350ಕ್ಕೆ ಕುಸಿದಿದ್ರೆ, 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 1,65,795 ರೂಪಾಯಿಗೆ ಇಳಿದಿತ್ತು. ಬಜೆಟ್ನಲ್ಲಿ ಘೋಷಣೆಗಳು ಹಣದುಬ್ಬರಕ್ಕೆ ಕಡಿವಾಣ ಹಾಕುವ ಜೊತೆಗೆ ಚಿನ್ನದ ಬೆಲೆ ನಿಯಂತ್ರಣಕ್ಕೆ ಪೂರಕವಾಗಿರುತ್ತವೆಯೇ ಅನ್ನೋದು ಸದ್ಯ ಜನಸಾಮಾನ್ಯರ ಪ್ರಮುಖ ಕುತೂಹಲವಾಗಿದೆ.